ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮದಲ್ಲಿ ಕಳೆದ 15-20 ವರ್ಷಗಳಿಂದ ಸುಖವಾಗಿ ಸಂಸಾರ ನಡೆಸುತ್ತಿದ್ದ ಕುಟುಂಬವೊಂದು ಈಗ ಬೀದಿಗೆ ಬಿದ್ದಂತಾಗಿದೆ. ಓಡಾಡಲು ಸರಿಯಾದ ದಾರಿ ಇಲ್ಲದೆ ಕಳೆದ 6 ತಿಂಗಳಿನಿಂದ ಈ ಕುಟುಂಬ ನರಕ ಯಾತನೆ ಅನುಭವಿಸುತ್ತಿದ್ದು, ನ್ಯಾಯಕ್ಕಾಗಿ ಪಂಚಾಯಿತಿ ಮತ್ತು ತಾಲೂಕು ಕಚೇರಿಗಳಿಗೆ ಅಲೆದಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಸಂತ್ರಸ್ತ ಶಂಕರಪ್ಪ ಎಂಬುವರ ಕುಟುಂಬವು ದಶಕಗಳಿಂದ ಇಲ್ಲಿ ವಾಸಿಸುತ್ತಿದ್ದು, ಮನೆಯ ಎಲ್ಲಾ ದಾಖಲೆಗಳು, ಖಾತೆ ಮತ್ತು ಕಂದಾಯ ಪಾವತಿಯ ರಸೀದಿಗಳು ಇವರ ಹೆಸರಿನಲ್ಲೇ ಇವೆ. ಆದರೂ ಕಳೆದ 6 ತಿಂಗಳಿನಿಂದ ಇವರು ಓಡಾಡುವ ದಾರಿಗೆ ಮುಳ್ಳು ಕಂಟಿಗಳನ್ನ ಹಾಕಿ ಬಂದ್ ಮಾಡಲಾಗಿದೆ. ನಾವು ಹಲವು ವರ್ಷಗಳಿಂದ ಇಲ್ಲಿ ವಾಸವಿದ್ದೇವೆ. ಮೊದಲು ನಮಗೆ ಹೋಗಿ ಬರಲು ದಾರಿ ಇತ್ತು, ಆದರೆ ಈಗ ದಾರಿ ಮುಚ್ಚಲಾಗಿದೆ. ಇದನ್ನು ಪ್ರಶ್ನಿಸಲು ಹೋದ್ರೆ ನಮ್ಮ ಮೇಲೆ ಹಲ್ಲೆ ಮಾಡಲು ಮುಂದಾಗುತ್ತಾರೆ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ ಎಂದು ಸಂತ್ರಸ್ತ ಶಂಕರಪ್ಪ ಕಣ್ಣೀರು ಹಾಕಿದ್ದಾರೆ. ಈ ಸಮಸ್ಯೆಯ ಕುರಿತು ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ತಾಲೂಕು ಕಚೇರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಕುಟುಂಬದ ಬಳಿ ಸರಿಯಾದ ದಾಖಲೆಗಳಿದ್ರೂ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸುತ್ತಿಲ್ಲ. ದಾರಿ ಇಲ್ಲದ ಕಾರಣ ಮಕ್ಕಳು ಶಾಲೆಗೆ ಹೋಗಲು ಪರದಾಡುತ್ತಿದ್ದಾರೆ. ರಾತ್ರಿ ವೇಳೆ ತುರ್ತು ಪರಿಸ್ಥಿತಿ ಉಂಟಾದ್ರೆ ಓಡಾಡುವುದು ಅಸಾಧ್ಯವಾಗಿದೆ. 6 ತಿಂಗಳಿಂದ ಅಧಿಕಾರಿಗಳು ಮೌನವಾಗಿರುವುದು ಹಲವು ಅನುಮಾನಗಳಿಗೆ ಗೆಡೆ ಮಾಡಿಕೊಟ್ಟಿದೆ. ಅಧಿಕಾರಿಗಳು ಸ್ಥಳೀಯ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದಿದ್ದಾರೆಯೇ ಅಥವಾ ಯಾವುದಾದರೂ ಆಮಿಷಗಳಿಗೆ ಒಳಗಾಗಿದ್ದಾರೆಯೇ ಎಂಬ ಪ್ರಶ್ನೆ ಗ್ರಾಮಸ್ಥರನ್ನ ಕಾಡುತ್ತಿದೆ. ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಆಡಳಿತ ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ದಾರಿ ಬಿಡಿಸಿಕೊಡಬೇಕು. ಕಾನೂನುಬದ್ಧ ದಾರಿಯನ್ನು ಮುಚ್ಚಿ ಕಿರುಕುಳ ನೀಡುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಸಂತ್ರಸ್ತ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು. ಒಟ್ಟಿನಲ್ಲಿ ದಾಖಲೆಗಳಿದ್ರೂ ಬಡ ಕುಟುಂಬವೊಂದು ನ್ಯಾಯಕ್ಕಾಗಿ ಸರ್ಕಾರಿ ಕಚೇರಿಗಳ ಮೆಟ್ಟಿಲೇರುತ್ತಿರುವುದು ವ್ಯವಸ್ಥೆಯ ದುಸ್ಥಿತಿಗೆ ಕೈಗನ್ನಡಿಯಾಗಿದೆ. ಈ ಸಮಸ್ಯೆಯ ಬಗ್ಗೆ ಅಧಿಕಾರಿಗಳು ಯಾವಾಗ ಎಚ್ಚೆತ್ತುಕೊಳ್ಳುತ್ತಾರೆ, ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಗುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. 20 ವರ್ಷದಿಂದ ಇದ್ದೀವಿ ಮನೆ ಹತ್ರ. ಇಲ್ಲಿ ದಾರಿ ಬರೋಕ್ಕೆ ದಾರಿ ಇತ್ತು, ಇಲ್ಲಿ ಮುಳ್ಕಂಬಿ ಹಾಕಿ ಮುಚ್ಚಾಕಿಬಿಟ್ಟಿದ್ದಾರೆ. ಇವಾಗ ನಮ್ಮ ಮಕ್ಕಳು ಹೋಗೋಕ್ಕೆ ದಾರಿ ಇಲ್ಲ. ಅವರು ಕೇಳಕ್ಕೆ ಹೋದರೆ ಹೊಡೆಯೋಕ್ಕೆ ನಮ್ಮ ಬರ್ತಾರೆ, ನಮ್ಗೆ ದಾರಿ ಇಲ್ಲ ಬಿಡಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಪಂಚಾಯತಿಯಲ್ಲಿ ತಾಲೂಕು ಆಫೀಸಲ್ಲಿ ಎಲ್ಲ ಅರ್ಜಿ ಕೊಟ್ಟು ಬಂದು 6 ತಿಂಗಳ ಮೇಲೆ ಆಗೋಯಿತು. ಯಾರೂ ಆಕ್ಷನ್ ತಗೋತಾ ಇಲ್ಲ. ಅದನ್ನು ನಮಗೆ ಇಲ್ಲಿ ದಾರಿ ಮಾಡಿಕೊಡ್ಬೇಕಂತ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ನಿಮ್ಮ ಹೆಸರು? ಶಂಕರಪ್ಪ ನಂಬಿಹಳ್ಳಿ. ಎಷ್ಟು ವರ್ಷಗಳಿಂದ ಸಮಸ್ಯೆ ಇದೆ ನನಗೆ ಸರ್? ಒಂದು 15-20 ವರ್ಷದಿಂದ ಸರ್ ಇದು ಅಲ್ಲ ಸಮಸ್ಯೆ ಇರುವಂಥ ಸಮಸ್ಯೆ. ಒಂದು 6 ತಿಂಗಳಿಂದ, ನೀವೇ 6-7 ತಿಂಗಳಿಂದ ನಾವು ಬರ್ತಾ ಇದ್ವಿ. ಅವರು ನಮ್ದು ಜಾಗ ನಮ್ಮದು ಬಿಡಲ್ಲ ದಾರಿ ಅಂತ. ಇದೆಲ್ಲ ಗ್ರಾಮ ಠಾಣೆಗೆ ಬರುತ್ತೆ ಇದು. ನಿಮ್ಮ ಮನೆಗೆ ಸಂಬಂಧಿಸಿದ ದಾಖಲೆಗಳೆಲ್ಲ ಇದೆಯಾ ನಿಮಗೆ? ಸರ್ ಇದೆ ಸರ್, ಖಾತೆ ಇದೆ. ಕಂದಾಯ ಎಲ್ಲ ಕಟ್ತಾ ಇದ್ದೀರಾ? ಹಾಂ, ಕಟ್ತಾ ಇದ್ದೀವಿ. ಪಂಚಾಯತಿ ಅವ್ರು ಏನು ಹೇಳಿದ್ರು? ಪಂಚಾಯತ್ ಇರೋದು ಮಾಡಿಕೊಡ್ತೀವಿ ಹಿಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಅದು ಏನು ಇಡ್ಸ್ಕೊತಾ ಇಲ್ಲ ಅವರು ಪಿಡಿಒ ಸರ್ ಅವ್ರಿಗೆಲ್ಲ. ಹಾಂ, ಎಲ್ಲ ಕೊಟ್ಟಿದ್ವಿ, ಅರ್ಜಿಗಳೆಲ್ಲ ಕೊಟ್ಟಿದ್ದೀವಿ. 6 ತಿಂಗಳ ಮೇಲೆ ಆಗಿದೆ, ಈವರೆಗೂ ಏನು ಇದು ಮಾಡ್ತಾ ಇಲ್ಲ. ಇದು ನಿಮ್ಮ ಬೇಡಿಕೆ ಏನು ನನಗೆ? ಸರ್ ನಮ್ಮ ಬೇಡಿಕೆ ನಮಗೆ ಬರೋಕ್ಕೆ ಹೋಗಿ ದಾರಿ ಮಾಡಿಕೊಡಿ. ಮಕ್ಕಳಿಗೂ ಅನುಕೂಲ ಇಲ್ಲ, ನೈಟ್ ಬರೋಕ್ಕಾಗಲ್ಲ, ಆ ಕಡೆ ದಾರಿಗಿಲ್ಲ.